ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀರಾಮಚಂದ್ರನು ಆಂಜನೇಯ ಸ್ವಾಮಿಗೆ ಯಾವ ವರವನ್ನು ನೀಡಿದ್ದಾರೆಂದು ಈ ಕಥೆಯಲ್ಲಿ ತಿಳಿಯೋಣ. ಆಂಜನೇಯ ಸ್ವಾಮಿ ಕಲಿಯುಗದಲ್ಲಿ ಭೂಮಿಯ ಮೇಲೆ ಜೀವಂತವಾಗಿದ್ದಾನೆ ಎಂದು ಹೇಳಲಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಶ್ರೀರಾಮನು. ನಾವು ಅನೇಕ ದೇವರು ಮತ್ತು ದೇವತೆಗಳನ್ನು ಪೂಜಿಸುತ್ತೇವೆ. ಆಯಾ ವ್ಯಕ್ತಿಗೆ ಇಷ್ಟವಾಗುವ ಅಥವಾ ಇಷ್ಟ ದೇವರನ್ನು ಪೂಜಿಸುವ ಪದ್ಧತಿ ಇದೆ. ಆಂಜನೇಯ ಸ್ವಾಮಿ ಕಥೆಗಳು ಅವರ ಜೀವನ ನಿರ್ಧಾರಗಳನ್ನು ಇಂದಿಗೂ ಸಾಕಷ್ಟು ಜನರ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ. ಆಂಜನೇಯ ಸ್ವಾಮಿಯನ್ನು ಕಲಿಯುಗದಲ್ಲಿ ಪೂಜಿಸಲಾಗುವ ದೇವರು. ಆಂಜನೇಯ ಸ್ವಾಮಿಯನ್ನು ಭಗವಾನ್ ರಾಮನು ಪರಮ ಭಕ್ತನೆಂದು ಪರಿಗಣಿಸಲಾಗಿದೆ. ಕಲಿಯುಗದಲ್ಲಿ ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುವರು ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸಬಹುದು. ಆಂಜನೇಯ ಸ್ವಾಮಿಯ ಶಕ್ತಿ, ಭಕ್ತಿ ಮತ್ತು ನಂಬಿಕೆಯು ಇಂದಿಗೂ ಜೀವಂತವಾಗಿದೆ. ಆಂಜನೇಯ ಸ್ವಾಮಿಯನ್ನು ಕಲಿಯುಗದಲ್ಲೂ ಪೂಜಿಸಲು ಕೆಲವೊಂದು ಕಾರಣಗಳಿವೆ. ಆಂಜನೇಯ ಸ್ವಾಮಿಗೆ ಶ್ರೀರಾಮನು ಒಂದು ವರವನ್ನು ನೀಡಿದ್ದರು. ಅದುವೇ ರಾಮನು ಆಂಜನೇಯ ಸ್ವಾಮಿಗೆ ನೀನು ಅಮರನಾಗಿ ಭೂಮಿಯ ಮೇಲೆ ಧರ್ಮವನ್ನು ರಕ್ಷಿಸಬೇಕೆಂದು ಹೇಳಿದ್ದಾರೆ. ಹನುಮಂತನು ಇಂದಿಗೂ ಭೂಮಿಯ ಮೇಲೆ ಇರುವುದರಿಂದ ಆತನನ್ನು ಚಿರಂಜೀವಿ ಎಂದು ಕೂಡ ಕರೆಯಲಾಗುತ್ತದೆ. ಅಂದರೆ ಶಾಶ್ವತವಾಗಿ ಹನುಮಂತನು ಭೂಮಿ ಮೇಲೆ ಇರುವನು ಎಂಬುದಾಗಿದೆ. ಹನುಮಂತನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ. ಅವನು ಭೂಮಿಯ ಮೇಲೆ ಇಂದು ಕೂಡ ತನ್ನ ಭಕ್ತರಿಗೆ, ರಾಮನನ್ನು ನಂಬುವವರಿಗೆ ಸಹಾಯ ಮಾಡುತ್ತಲೇ ಇರುತ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಿದ್ದರೆ ಅಥವಾ ಕಷ್ಟಗಳು ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುತ್ತಿದ್ದರೆ ಅಂಥ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಬಳಿ ತನ್ನ ಕಷ್ಟಗಳನ್ನು ತೋಡಿಕೊಳ್ಳುತ್ತಾನೆ. ಹನುಮಂತನ ಬಳಿ ಕಷ್ಟಗಳನ್ನು ಪರಿಹರಿಸು ಎಂದು ಬೇಡಿಕೊಳ್ಳುತ್ತಾನೆ. ನಾವು ಶುದ್ಧವಾದ ಮನಸ್ಸಿನಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ತಕ್ಷಣವೇ ಅವನನ್ನು ನಮ್ಮ ಕಷ್ಟಗಳಿಗೆ ಒಗ್ಗೂಡುತ್ತಾನೆ. ಕಷ್ಟಗಳಿಂದ ನಮ್ಮನ್ನು ರಕ್ಷಿಸಲು ಬರುತ್ತಾನೆ. ನಾವು ಯಾವುದೇ ಮಾನಸಿಕ ಒತ್ತಡಕ್ಕೆ ಆಗಿರಬಹುದು ಅಥವಾ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರಲು ಆಂಜನೇಯ ಸ್ವಾಮಿಯ ಕೃಪೆಯೊಂದಿಗೆ ನಮ್ಮನ್ನು ಎಲ್ಲರಿಂದ ಪಾರು ಮಾಡುತ್ತಾನೆ. ಆಂಜನೇಯ ಸ್ವಾಮಿಯು ಶಿವನಂತೆ ಸರಳವಾದ ಪೂಜೆಯಿಂದಲೂ ಒಲಿಯುವ ದೇವರಾಗಿದ್ದಾನೆ. ಇದಕ್ಕೆ ಯಾವುದೇ ವಿಶೇಷ ವಿಧಾನ ಅಥವಾ ನಿಯಮದ ಅಗತ್ಯವಿಲ್ಲ. ಶುದ್ಧ ಮನಸ್ಸಿನಿಂದ ಹನುಮಾನ್ ಚಾಲೀಸ್ ಪಠಿಸುವುದರಿಂದ ಮನಸ್ಸು ಶಾಂತಿಯನ್ನು ಪಡೆಯುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಎಲ್ಲ ವಯಸ್ಸಿನ ಜನರು ಆಂಜನೇಯ ಸ್ವಾಮಿಯನ್ನು ಆಕರ್ಷಿತರಾಗಲು ಇದು ಕೂಡ ಒಂದು ಪ್ರಮುಖವಾದ ಕಾರಣವಾಗಿದೆ. ಆಂಜನೇಯ ಸ್ವಾಮಿಯಲ್ಲಿ ನಾವು ಗಮನಿಸಬೇಕಾದ ಎರಡು ಪ್ರಮುಖ ವಿಚಾರಗಳೆಂದರೆ ಅದುವೇ ಅವನ ಭಕ್ತಿ ಮತ್ತು ಅನಂತ ಶಕ್ತಿಯನ್ನು ಹೊಂದಿರೋನಾಗಿದ್ದನು. ಆಂಜನೇಯ ಸ್ವಾಮಿಯು ತನ್ನೆಲ್ಲ ಶಕ್ತಿಯನ್ನು ಒಂದು ಭಕ್ತಿಯನ್ನು ರಾಮನ ಸೇವೆಗಾಗಿ ಮೀಸಲಿಟ್ಟಿದ್ದನು. ರಾಮ ಮತ್ತು ರಾವಣನ ನಡುವಿನ ಘೋರ ಯುದ್ಧದಲ್ಲಿ ಹನುಮಂತನ ಪಾತ್ರ ಮಹತ್ವದಾಗಿದೆ. ಹನುಮಂತನು ರಾಮನೊಂದಿಗೆ ಇಲ್ಲದೆ ಇದ್ದರೂ ಬಹುಶಃ ರಾಮನಿಗೆ ರಾವಣನನ್ನು ಕೊಲ್ಲಲು ಕಷ್ಟವಾಗುತ್ತಿತ್ತು. ಆಂಜನೇಯ ಸ್ವಾಮಿಯ ಭಕ್ತಿ ಮತ್ತು ಶೌರ್ಯವು ಆತ್ಮವನ್ನು ಉಳಿದೆಲ್ಲ ದೇವರು ಮತ್ತು ದೇವತೆಗಳಿಂದ ಭಿನ್ನವಾಗಿದೆ. ಅಸಾಧ್ಯವನ್ನು ಕೂಡ ಸಾಧ್ಯವಾಗಿಸುವ ಶಕ್ತಿ ಹನುಮಂತನಲ್ಲಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.